ಜಮೀರ್ ಅಹಮದ್ ಅವರು ಮಾತನಾಡಿದರೆ ಎನ್ನಲಾದಂತ ಆಡಿಯೋ ವೈರಲ್ ಆಗ್ತಾ ಇದೆ. ಹ್ಞೂ ರೀ ಸರ್. ಉಪಚುನಾವಣೆಯಲ್ಲಿ ಷಡ್ಯಂತ್ರ ಮಾಡಿದ್ರು, ತಮ್ಮ ಸೋಲ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದು ಆಡಿಯೋ ವೈರಲ್ ಆಗಿದೆ. ಹೇಳಿ ಸರ್, ಈಗ ನಿಮಗೂ ಗೊತ್ತು, ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ, ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಈಗ ಆಲ್ರೆಡಿ ಒಂದಿಬ್ಬರ ಮೇಲೆ ಕ್ರಮ ಆಗಿದೆ. ಹ್ಞೂ ರೀ. ಈಗ ಪಾರ್ಟಿ ಒಳಗೆ ಈ ಥರ ಇದ್ದು ಈ ಥರ ಮಾಡಿದ್ರೆ ಎಲ್ರಿಗೂ ಸಮಸ್ಯೆ ಇದೆ. ಹ್ಞೂ ರೀ. ಇಲ್ಲ, ಇದು ನೀವು ನೋಡಿರ, ಇದು ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವೆ ರೀ. ನೀವು ನ್ಯೂಸ್ ಅವರೇ ಕವರ್ ಮಾಡ್ತೀರಾ, ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನ್ನಲ್ಲಿ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ, ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ರಿ ಸರ್. ಈಗ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು, ಅಲ್ಲಿ ಓಟ್ ಹಾಕಿಸ್ಬೇಕು ಅಂತ ಹೇಳಿದ್ರು. ಸ್ಪಷ್ಟವಾಗಿ ಪ್ರೆಡಿಕ್ಷನ್ ಆ ಥರ ಇರಲೇ ಇಲ್ಲ, ಅಷ್ಟು ವೋಟಿಂಗ್ ಬರ್ತದೆ ಅನ್ನೋದು ಇರಲಿಲ್ಲ. ಆ ರೀತಿ ವೋಟಿಂಗ್ ಆಯಿತು, ವ್ಯವಸ್ಥಿತವಾಗಿ ತಮ್ಮ ಸೋಲ್ಸೋಕೆ ಷಡ್ಯಂತ್ರ ಆಯಿತು. ಇಲ್ರಿ, ನೀವೇ ನೋಡಿದ್ರಿ, ಆ ಕ್ಲಿಪ್ನಲ್ಲೇ ಕ್ಲಿಯರಾಗಿ ಕಾಣ್ತು. ಅದು BJPನೂ ಇನ್ವಾಲ್ವ್ ಇತ್ತು. BJP ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಲೇ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. BJP ಕ್ಯಾಂಡಿಡೇಟ್ ಇದ್ದರು, SDPI ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ದು ಎಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲದು ಸ್ಪಷ್ಟವಾಗಿ ಗೊತ್ತಾಯ್ತದೆ, ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ. SDPI BJP ಸಮರ್ಥ ಅವರೆಲ್ಲರೂ ನಾವು ಒಗ್ಗಟ್ಟಾರ ಮಾಡ್ತಾರೆ ಸಮರ್ಥ. ಅದು ಅಟ್ಲೀಸ್ಟ್ ಚೂರು ಏನಂತಾರೆ, ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸರ್ತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು. ಆದರೆ ಗೆಲ್ಲಕ್ಕಾಗಲಿಲ್ಲ, ಯಾಕಂದರೆ ಅವ್ರದ್ದು ಅದೇ ಏನಂತಾರೆ ಪ್ಲ್ಯಾನ್ ಇತ್ತು ಯಾವಾಗಲೂ. ಎಲ್ಲರನ್ನ ಜನನ್ನ ಮತದಾರರನ್ನ ಎಲ್ಲರೂ ಡಿವೈಡ್ ಮಾಡಿ ಗೆಲ್ಲೋದು, ಅದೇ ಅವ್ರದ್ದು ಷಡ್ಯಂತ್ರ ರೀ ಸರ್. ಆಮೇಲೆ ಅದು ನಡೆಯಲ್ಲ. ನಮ್ಮ ದುಗಮ್ಮ ಅಂಥವೆಲ್ಲ ಕೆಲಸಗಳು ಅಂಥವು ಮಾಡೋರಿಗೆ ಊರಿನಲ್ಲಿ ಬೆಳೆಯೋಕ್ಕೆ ನಡೆಯಲ್ಲ ರೀ. ಗೆಲುವಿನ ನಂತರ ಕಡಿಮೆ ಆಗೋಕ್ಕೆ ಇದು ಒಂದು ಕಾರಣ ಆಯ್ತು ಅಂತ. ಹ್ಞೂ ರೀ ಸರ್. ನೀವು ನೋಡಿದ್ರೆ ಇವರು ಷಡ್ಯಂತ್ರದಿಂದನೇ ಚೂರು ಗೆಲ್ಲಕ್ಕೆ ಸಾಧ್ಯ ಅವರಿಗೆ. ಇಲ್ಲಾಂದರೆ ಸ್ಪಷ್ಟವಾಗಿ ಜನ ಜೊತೆ ಮನೆ ಹೋಗೋದು. ಈಗ ನಾವು ಹಳ್ಳಿಗೆ ಬಂದೀವಿ, ಬಸಪುರಕ್ಕೆ ಬಂದೀವಿ, ಒಂದೆರಡು ಸ್ಕೂಲಿಂದ ರೂಮಿಂದ ಉದ್ಘಾಟನೆ ಮಾಡಿದ್ವಿ. ಸ್ಟೂಡೆಂಟ್ಸು ಫಸ್ಟ್ ಸ್ಟ್ಯಾಂಡರ್ಡಿಂದ ಇತ್ತು, LKG UKG ಈಗ ಶುರು ಮಾಡಿ ಇಂಥವು ನಮ್ಮ ಕೆಲ್ಸಗಳೇನಿದಾವಲ್ಲ ರೀ, ಇಂಥವೇ ಗುರುತಿಸಿ ಜನ ಗ್ರಾಮಸ್ಥರು ಎಲ್ಲರೂ ನಮ್ಮನ್ನು ಗೆಲ್ಸಿರ್ರಿ ಸರ್. ಸೊ ಇಂಥವು ಕೆಲಸಗಳು ಮಾಡಲಿ, ಅವರು ಷಡ್ಯಂತ್ರ ಮಾಡಬೇಡ್ಲಿ. ಅಲ್ಲಿ ಮನೆಗೆ ಬಂದರು, ಹ್ಞೂ ರೀ, ಸಿಹಿ ಮುತ್ತು ಕೊಟ್ಟರು, ಆಮೇಲೆ ಈ ಥರ ಆಡಿಯೋ ಅಂತಂತಂದರೆ ಹೇಗೆ? ಅದಕ್ಕೆ ಆ ಆಡಿಯೋ ಏನೈತಿ ವೆರಿಫೈ ಮಾಡಲಿ ಸರ್, ವೆರಿಫೈ ಮಾಡಲಿ. ನಿಮಗೂ ಗೊತ್ತಿರ್ತದೆ, ಅದೆಲ್ಲ ಫೊರೆನ್ಸಿಕ್ಸ್ ಇರ್ತೈತಲ್ಲ, ವಾಯ್ಸಿಂದು ವೆರಿಫೈ ಮಾಡೋದು ಎಲ್ಲದು. ನೀವು ನ್ಯೂಸ್ ಅವರು ಅದೆಲ್ಲ ಮಾಡಿರಿ, ಮುಂದುವೈರಿ. ಬಟ್ ಏನೈತಿ, ಹೈಕಮಾಂಡ್ ಮೇಲೆ ಬಿಟ್ಟೀನಿ, ದೇವ್ರ ಮೇಲೆ ಬಿಟ್ಟೀನಿ. ಆಗಿದ್ದಂತೂ ಇದು ಆಗಿದ್ದು ನಿಜ ಅಂತ ಇಲ್ಲ, ಅದೇ ಆ ಆಡಿಯೋ ಕ್ಲಿಪ್ ವೆರಿಫೈ ಮಾಡಬೇಕು, ವೆರಿಫೈ ಮಾಡಲಿ. ಅದಾದಮೇಲೆ ಏನು ಆ್ಯಕ್ಷನ್ ಯಾರು ತಗೊಂತಾರೆ ಅವ್ರ ಆ್ಯಕ್ಷನ್ ತಗೊಳ್ಳಿ. ನಿಜ ಅನ್ಸುತ್ತೆ. ಹ್ಞೂ, ನಿಮಗೆ ನಿಜ ಅನ್ಸತ್ತಾ? ಮತ್ತು ನಿಮಗೆ ನಿಜ ಅನ್ಸುತ್ತೆ? ಆಡಿಯೋ ಕ್ಲಿಪ್ ಹೊರತಾಗಿಯೂ ಆಡಿಯೋ ಕ್ಲಿಪ್ ಬಿಟ್ಟು ಬೇರೆ ದಿನ ವಿಚಾರ ಮಾಡಿದ್ರು ಆ ವೇಳೆ ಚುನಾವಣೆ ವೇಳೆ ಪರಿಸ್ಥಿತಿ ಹಾಗೆ ಇತ್ತಲ್ಲ ಸರ್? ಹ್ಞೂ ರೀ ಸರ್. ಸೊ ಅದೇ ಒಂದು ಸಪೋರ್ಟಿಂಗು, ಒಂದು ಏನಂತಾರೆ, ಇದು ಚೂರು ಏನಂತಾರೆ, ನಮ್ಮ ಟೆನ್ಷಿಯಲ್ ಎವಿಡೆನ್ಸು ಅಂಥದ್ದು ಬೇಡ. ಅಂದರೆ ಇದು ಸಿಮಿಲರ್ ಎವಿಡೆನ್ಸ್ ಅಂತ ಸತ್ಯ ಅಂತ ನಮ್ಮದು ಅದೆಲ್ಲ. ಆಮೇಲೆ ವೆರಿಫೈ ಮಾಡಿರಿ, ಯಾರು ಏನು ಆ್ಯಕ್ಷನ್ ತಗೊಳೋದೈತಿ ಪಕ್ಷ ತಗೊಂತೈತಿ. ನಿಮ್ಮದೇ ಪಕ್ಷದ ನಾಯಕರು SDPIಗೆ ಬಹಿರಂಗವಾಗಿ ಸಪೋರ್ಟ್ ಮಾಡಿದ್ರ ಅಂತ, BJPಗೆ ಸಪೋರ್ಟ್ ಮಾಡಿದ್ರ ಅಂತ ಅಲ್ಲ. ನಿಮಗೆ ಒಂದು ಆಂತರಿಕ ಒಂದು ಚರ್ಚೆ ಅಂತ ಇರುತ್ತೆ ಪಕ್ಷದಲ್ಲಿ, ಸೋಲಾಗ್ಲಿ ಗೆಲುವಾಗ್ಲಿ. ಈಗ SDPIಗೆ ಅಷ್ಟು ಮತಗಳು ಬರೋಕ್ಕೆ ಕಾರಣ ಏನು ತಮ್ಮ ಪ್ರಕಾರ? ಇಲ್ಲ, ಆಡಿಯೋ ಕ್ಲಿಪ್ನಲ್ಲಿ ನೀವು ನೋಡಿದ್ರಲ್ರ, BJP ಅವರು SDPI ಅವರು, ಆಮೇಲೆ ಅವ್ರ ಸಪೋರ್ಟರ್ಸ್ BJP SDPI ಸಪೋರ್ಟರ್ಸ್ ಅವರು ಯಾವ ಲೆಕ್ಕಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಏನೈತಿ, ಹೈಕಮಾಂಡ್ ಡಿಸಿಷನ್ ತಗೊಂತೈತ್ರಿ ಸರ್. ಅದ್ರ ಮೇಲೆ ದೇವರು ನೋಡ್ಕೊಂತೈತ್ರಿ ಸರ್. ಯಾಕಂದರೆ ಇಂಥವೆಲ್ಲ ಮಾಡಿದ್ರೆ ದಯವಿಟ್ಟು, ನಾನು ರಾಜಕೀಯ ಹೊಸಬ್ರು ನಾವು ಯುವಕರು, ಅದಕ್ಕೆ ನಾವು ಬರೀ ಎಲ್ಲರ ಹೋದರೆ ಕೆಲಸದ ಬಗ್ಗೆ ಮಾತಾಡ್ತೀವಿ, ಕೆಲಸ ಮುಂದುವೈತೀವಿ. ಹಂಗಾರ ಅವ್ರು ಮುಂದೋಗ್ಲಿ, ಷಡ್ಯಂತ್ರ ಮಾಡೋದು ಬಿಡ್ರಿ ಅಂತ ಹೇಳಿ ನನ್ನ ಮಾತು. ಈ ಥರ ಹೊಸತನ ಅಂತ ಇಟ್ಕೊಂಡು ಏನೋ ಬದಲಾವಣೆ ಮಾಡಬೇಕು ಅಂತ ಬಂದಿರ್ತೀರಿ, ಆರಂಭದಲ್ಲೇ ಈ ಥರ ಆದಾಗ ಭಾಳ ಡಿಸ್ಕರೇಜಿಂಗ್ ಅನಿಸ್ತದೆ ನಮ್ಮ ಯೂತ್ಸಿಗೆ. ಯಾಕಂದರೆ ನೀವು ನೋಡಿದ್ರೆ ನಮ್ಮ ಕರ್ನಾಟಕನಲ್ಲಿ ನಾವು ಎಲ್ಲಕ್ಕಿಂತ ಚಿಕ್ಕವರು, ಆಮೇಲೆ
ಆಮೇಲೆ ನಾವು ಒಬ್ಬರು ಯೂತ್ಸು ಈಗ ಒಂದು ಆಪರ್ಚುನಿಟಿನಲ್ಲಿ ನಾವು ಮುಂದೆ ಎಲೆಕ್ಷನ್ನು ಎಷ್ಟು ಚೆನ್ನಾಗಿ ನಡ್ಸೋಕ್ಕೆ ಎಲ್ಲರನ್ನ ಭೇಟಿ ಆಗೋದು, ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ಲರನ್ನ ಕೆಲ್ಸಗಳ ಬಗ್ಗೆ ಅಷ್ಟೇ ಮಾತಾಡ್ಕೊಂತ ಮುಂದೆ ಹೆಜ್ಜೆ ಇಟ್ವಿ. ಆದರೆ ಇವರೆಲ್ಲ ಆ ಒಳ್ಳೆತನ, ಆ ಒಳ್ಳೆ ಮನ್ಸು ಬಿಟ್ಟು ಇಂಥವೇ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ಏನೈತಿ, ದುಗ್ಗಮ್ಮನೇ ನೋಡ್ಕೊಂಡ್ರು, ನಮ್ಮ ಜನ ಅವ್ರ ಮತಗಳ ಜೊತೆನೇ ನೋಡ್ಕೊಂಡ್ರು ಸರ್. ಹೊಸ ಸಂಪುಟ ರಚನೆ ಸಮಯದಲ್ಲಿ ಈ ಆಡಿಯೋ ವೈರಲ್ ಆಗಿದ್ದು ಅದು ಇದು ಒಂದು ಷಡ್ಯಂತ್ರ ಅಂತ ಅವ್ರ ಕಡೆಯವ್ರು ಹೇಳ್ತಿದ್ದಾರೆ ಸರ್. ಸತ್ಯ ಷಡ್ಯಂತ್ರ ಹೆಂಗಾಗ್ತದೆ? ಏನೈತಿ ಸತ್ಯ ಅದು ಹೊರಗೆ ಬರಲೇಬೇಕು ರೀ, ಇವತ್ತಿಲ್ಲ ಅಂದರೆ ನಾಳೆ. ಅದು ಏನೂ ಇಲ್ಲ, ಅದೆಲ್ಲ ಇದು ಮಾತಾಡೋರು 100 ಮಾತಾಡ್ತಾರೆ ರೀ ಸರ್. ಕೆಲ್ಸಗಳು ನಾವೆಲ್ಲರೂ ಮುಂದುವಯ್ಯೋಣ. ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕಾರ್ಯಕರ್ತರಿಗೆ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನೀವು ನೋಡಿದ್ರಿ, ಎಲೆಕ್ಷನ್ ಆದಮೇಲೂ 1 ತಿಂಗಳಿತ್ತು ರಿಸಲ್ಟ್ ಘೋಷಣೆ ಅದರಲ್ಲಿ. ಸೊ ಒಂದು 2-3 ದಿನ ಆದಮೇಲೆ ನಮ್ಮ ಹೈಕಮಾಂಡ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರು. ಒಬ್ಬರಿಬ್ಬರು ಯಾರು ಏನಿಂತ ಕೆಲಸ ಮಾಡಿದ್ರು ಸಸ್ಪೆಂಡ್ ಮಾಡಿದ್ರು. ಸೊ ಕಾಂಗ್ರೆಸ್ ಪಕ್ಷ ಏನೈತಿ ಯಾವಾಗಲೂ ಕಾರ್ಯಕರ್ತರ ಪರವಾಗಿ, ಲಾಯಲ್ಟಿ ಪರವಾಗಿ ಐತಿ ಅಂತಲೇ ಸ್ಟ್ರಿಕ್ಟಾಗಿ ತೋರಿಸ್ಬಿಟ್ರು ಎಲ್ಲರಿಗೂ. ಸೊ ಕಾರ್ಯಕರ್ತರಿಗೂ ಭಾಳ ಸಂತೋಷ ಆಯಿತು ಸರ್. ಯಾಕಂದರೆ ಕಾರ್ಯಕರ್ತರಿಗೆ ಗೊತ್ತಾಯಿತು ಅದು ಯಾರು ಕೆಲಸ ಸರಿಯಾಗಿ ಮಾಡ್ತಾರೆ, ಯಾರು ಪಾರ್ಟಿ ಲಾಯಲ್ಟಿ ಇರ್ತೈತಿ, ಯಾರು ಈ ಕೊನೆಗೆ ನಂದೇನೆಂದರೆ ಈ ಜನ ಇರ್ತಾರೆ ರೀ ಸರ್, ಮತದಾರರು ಇರ್ತಾರೆ, ಮತದಾರರು ಪಕ್ಷಕ್ಕೆ ಲಾಯಲ್ಟಿ ಇರ್ತೈತೆ ರೀ ಸರ್. ಅವರನ್ನೇ ಹಿಂಗೆ ಆಟಾಡ್ಸೋದು ತಪ್ಪು ಸರ್. ಅವರು ವಿಶ್ವಾಸ ಏನೈತಲ್ರಿ ಸರ್, ಅದನ್ನು ಭಂಗ ಮಾಡೋದು ಭಾಳ ತಪ್ಪು. ಸೊ ಅದು ಪಾರ್ಟಿನೇ ಘೋಷಣೆ ಮಾಡ್ತು, ಅದು ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ. ನಮ್ಮ ಪಕ್ಷ ಪರವಾಗಿ, ನಮ್ಮ ಮತದಾರರ ಪರವಾಗಿ ಯಾರಿದ್ದಾರೆ ಅವರನ್ನೇ ಸಪೋರ್ಟ್ ಮಾಡ್ತೀವಿ, ಅವರನ್ನೇ ಬೆಳೆಸ್ತೀವಿ ಅಂತ ಪಾರ್ಟಿ ಘೋಷಣೆ ಮಾಡಿದ್ರೆ ಭಾಳ ಒಳ್ಳೆ ಸ್ಟ್ಯಾಂಡ್ ತಗೊಂತ್ರಿ ಸರ್. ಓಕೆ, ಥ್ಯಾಂಕ್ ಯು.